ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿ ಹೂ ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಇದ್ದೀನಿ ಅನ್ಕೊಂತೀನಿ. ನಾನು ಬೆಳಗ್ಗೆನೇ ಎದ್ದು ಇವತ್ತು ಲೇಟ್ ಆಗೋದು ಸ್ವಲ್ಪ. ಎದ್ದೆ ಫುಲ್ ಚಳಿ. ನಮ್ಮಮ್ಮ ಆಲ್ರೆಡಿ ಪಾತ್ರೆ ಗಿತ್ರೆಲ್ಲ ಫುಲ್ ತೊಳೆದವ್ರೆ. ಅವು ಸ್ವಲ್ಪ ಸ್ಯಾಟರ್ಡೆ ಅಲ್ವಾ, ಮನೇಲಿ ಇದೇನು ಮಾಡೋಣ ಅಂತ ಲೆಗ್ ವರ್ಕೌಟ್ ಇತ್ತು. ಲೆಗ್ ವರ್ಕೌಟ್ ಇವತ್ತು ಆಗಲ್ಲ, ಶೋಲ್ಡರ್ ವರ್ಕೌಟ್ ಮಾಡೋಣ. ತುಂಬ ದಿವಸ ಆಯ್ತು ಮಾಡಿ. ಸೊ ಅದಕ್ಕೆ ನಮ್ಮಮ್ಮ ಒಂದು ಬಾಯಿ ಹೇಳ್ಬಿಟ್ಟು ಇಲ್ಲ ಹೊರಡ್ಬಿಡ. ಏನೋ ಅಮ್ಮ ಅಮ್ಮ ಅಂತ ಹೇಳ್ತಾ ಇದೀಯಾ? ನಿನ್ನ ಹೆಸರು ಹೇಳ್ತಾ ಇದ್ದೀನಿ. ಯಾಕೆ? ಜಿಮ್ಗೆ ಬರ್ತೀನಿ. ಹೋಗು. ಏನ್ ನೀನು ಹೋಗಿ 1/4 kg ಮಾಂಸ ಇಲ್ಲ, ಹ್ಞೂ, ತಲೆಯಲ್ಲಿ 1/4 kg ಬುದ್ಧಿ ಇಲ್ಲ. ಮಾತೇ ಇಲ್ಲ. ಹೇಳಿ ಹೇಳಿ ಹೇಳಿ. ಹಾಂ, ಹೋಗು. ಡಿಗ್ರೇಡ್ ಮಾಡೋದು ಬೇರೆ ಯಾರು ಅಲ್ಲ, ನಿಮ್ಮ ಅಮ್ಮಂದಿರೇ ಮಾಡೋದು, ಇನ್ಯಾರೂ ಮಾಡಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಅಪ್ಪ ಪಾಯಿಂಟ್ ಮಾಡ್ತಾವ್ರೆ. ನಾನು ಒಂದು ಗೇಟ್ ಆಗ್ತಾ ಇದ್ದೀನಿ ಆಚೆ. ಜಿಮ್ಗೆ ಹೋಗೋಣ ಫುಲ್ಲು. ಆದರೂ ಚಳಿಯಲ್ಲಿ ಇಷ್ಟೊತ್ತಿಗೆ ಚಳಿನಪ್ಪ. ಮಳೆ ಬೇರೆ ಬರ್ತಾ ಇದ್ರಲ್ಲಿ ಆಚೆ ಕನ್ನಡ ಕಾರ್ ಫುಲ್ಲು ಗಲೀಜಾಗಿ ಬಂದಿತ್ತು ನಮ್ಮ ಅಣ್ಣಂದು. ನೆನ್ನೆ ಇಲ್ಲೊಂದು ನಾಯಿ ಮರಿ ಇತ್ತು ಪಾಪ, ಸಂಪಕ್ಕೆ ಬಿದ್ದು ಸತ್ತಾಗ್ಬಿಟ್ಟೈತೆ. ಬೇಜಾರಾಯಿತು. ಬೆಳಗ್ಗೆ ನಮ್ಮಮ್ಮ ಹೇಳಿದ್ರು, ನೈಟಾಗಿ ಕಿರಿಸ್ತಾ ಇದ್ದ. ನಾನು ನೈಟಾಗಿ ಹೇಳ್ದೆ ನಮ್ಮಮ್ಮ ಬೇಡ ಮಲ್ಕೊಳ್ಳೋ, ಏನೋ ಆಗೋಣ. ಯೂಸಲ್ಲಿ ಹಂಗೆ ಕಿರಿಸ್ತಾವಲ್ಲ, ಅದಕ್ಕೆ ಅನ್ಕೊಂಡು ನಾನು ಸುಮ್ಮನೆ ಆಗೋದು. ಬಟ್ ಅದು ಈ ಥರ ಆಗಿರೋದು ಅದು ಬರ್ತೈತಲ್ಲ. ಏನ್ರಯ್ಯ ನಿಮ್ ಹಿಂಸೆ? ನಿಮ್ದು ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ ನಿಮ್ಗೊಂಚೂರು ಮಾನ ಮರ್ಯಾದೆ ಇಲ್ವಾ? ಬೇವರ್ಸಿ ಅಲ್ಲಿ ಇದಲ್ಲ, ಅದು ಎರಡರಲ್ಲಿ ಇನ್ನೂ ನಾಯಿ ಮರಿ ಇತ್ತು ಪಾಪ. ಅದೇ 2 ಐತೆ, ಹೋಗ್ಬಿಟ್ಟೆ ಪಾಪ. ಅವರಮ್ಮ ಹುಡುಕ್ತಾ ಐತಿ. ಇಲ್ಲ ಬೇಜಾರಪ್ಪ ನೋಡೋಕೆ, ಏನೋ ಅಂತಾರೆ. ಒಂದು 15 to 20 minutes ಬೇಕು ಜಿಮ್ಗೆ ಹೋಗೋಕ್ಕೆ. ಜಿಮ್ಗೆ ಹೋಗಿ ಜಿಮ್ಮಲ್ಲಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿವರೆಗೆ ಎಲ್ಲ ನಾಷ್ಟ ಮಾಡಿಕೊಂಡು ಟಿಫನ್ ತಿನ್ಕೊಂಡು ಬಂದ್ಬಿಡಿ.
ಗಾಯ್ಸ್ ಆಯ್ತಪ್ಪ ಫೈನಲ್ ಇವತ್ತು ಶೋಲ್ಡರ್ ವರ್ಕೌಟು ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ ಸುಮಾರು ಸಲ ಕ್ಯಾಪ್ ಆಗಿಬಿಡುತ್ತೆ ಅಂತ ಅಪ್ಪ ಬಂದೆ ಇದು ನನ್ನ ಜಿಮ್ಮು ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿಯೂ ಇಲ್ಲ, ಇಷ್ಟೇ. ಸೊ ಆಯ್ತು ಸ್ವಲ್ಪ ಕರ್ತಾನೆ ಇರತ್ತಪ್ಪ. ಗಾಡಿಯೆಲ್ಲಪ್ಪ ಪಾರ್ಕ್ ಮಾಡಿದ್ದೀನಿ ಐತೆ. ಯಾರೋ ಎಲ್ಲ ಇಟ್ಬಿಟ್ಟವ್ರೆ. ಮಳೆ ಬಂದ್ರೆ ಒಂಥರ ತಲೆನೋವು, ಮತ್ತೆ ಮಳೆಗಿಲ್ಲ ಬಂತಾನೆ. ಬನ್ನಿ ಗಾಯ್ಸ್ ಹೋಗೋಣ. ನೋಡಿ ಕ್ಯಾಮ್ರಾದಲ್ಲೂ ಚಾರ್ಜ್ ಇಲ್ಲ, ಸೊ ನಾನು ಕ್ಯಾಮ್ರಾ ಆಫ್ ಮಾಡ್ತೀನಿ, ಡೈರೆಕ್ಟ್ ಮನೆಗೆ ಹೋಗಿದ ತಕ್ಷಣ ಆನ್ ಮಾಡ್ತೀನಿ. ಸೊ ಆನ್ ಇದೆ ಹೋಗ್ಬೇಕಾರೆ ಬಾಳೆಹಣ್ಣು ತೊಗೊಂಡು ಮನೆಗೆ ಹೋಗೋಣ, ಯಾಕಂದರೆ ಬಾಳೆಹಣ್ಣು ತಿನ್ಬೇಕು ಅದಕ್ಕೆ. ಗಾಯ್ಸ್ ಮನೆಗೆ ಬಂದಾಯಿತು. ಸೊ ಶೇಕ್ ಪ್ರಿಪೇರ್ ಮಾಡೋಣ. ಇದು ತುಂಬ ಲೇಟ್ ಆಯಿತು ಇವತ್ತು, ಆಲ್ಮೋಸ್ಟ್ 1 ಗಂಟೆ 1 ಕಾಲು ಅನಿಸುತ್ತೆ. ಜಾಸ್ತಿ ಲೇಟ್ ಆಗೋಯ್ತು ಇವತ್ತು. ಹೋಗೋದು ಲೇಟು, ಬಂದಿದ್ದು ಲೇಟು, ಎದ್ದಿದ್ದು ಲೇಟು. ನಮ್ಮಮ್ಮ ಬೆಳಗ್ಗೆ ಅದೇ ಬಂದ್ರಿ. ಶನಿವಾರ ಭಾನುವಾರ ಬಂದೆ, ರೂಮೆಲ್ಲ ಇವಂದೇ ಆಗ್ಬಿಡ್ತದೆ, ಆಗಲ್ಲ ನನ್ನ ಹತ್ರ ಅದು ಇದು ಅಂತಲ್ಲ. ಸೊ ಬಾಳೆಹಣ್ಣು ಹಾಕ್ಕೊಂಡಾಯ್ತು. ಸ್ವಲ್ಪ ಮಿಲ್ಕ್ ಹಾಕೋಣ, ಗ್ಲಾಸಲ್ಲಿ ಹಾಕೋಣ, ಜಾಸ್ತಿ ಹಾಕೊಂಡು ಮಿಲ್ಕ್ ಹಾಕ್ಕೊಂಡು ಇವಾಗ ಪೀನಟ್ ಬಟರ್. ಇವು ಬೀಳಲ್ಲ, ಬೀಳಿಸ್ಬೇಕು. ಅಯ್ಯೋ ಬೀಳೋಯ್ತು. ನಮ್ಮಮ್ಮ ನೋಡೋದು ಇನ್ನೂ ಅಷ್ಟೇ. ಸುಮ್ಮನೆ ಬೈತಾರೆ, ಅಡುಗೆ ಮನೆ ಗಲೀಜು ಮಾಡ್ತೀಯ ನೀನು, ಏನಕ್ಕೆ ಅಡುಗೆ ಮನೆ ಕಾಲಿಕ್ತೀಯ, ಹಂಗೆ ಹಿಂಗೆ ಅಂತಲ್ಲ. ಸ್ವಲ್ಪ ಓಟ್ಸ್ ಹಾಕೋಣ. ಸೊ ಎಲ್ಲ ಆಯಿತು, ಹಾಕ್ಕೊಂಡು ಮಿಕ್ಸಿಗೆ ಹಾಕೊಂಡು ನಾಷ್ಟ ಪಲಾವು, ಸೋಯಾ ಚಂಕ್ಸು, ಇದು ನನ್ನ ಪ್ರೋಟೀನ್ ಶೇಕು. ಸೊ ಇದನ್ನು ತಿಂದು ನಾಷ್ಟ ತಿಂದು ಕೆಲಸ ಏನಿಲ್ಲ, ಮಲ್ಕೊಳೋದಷ್ಟೇ, ಇನ್ನೇನು ಕೆಲಸ ಇಲ್ಲ. ನೋಡಿ ನನ್ನ ಮಕ್ಕಳ ನೀವು ಮನುಷ್ಯ ಇದು ಜೀವನಾನ. ತಿನ್ನಪ್ಪ ರಾಜ, ಭೀಮರಾಜ ತಿಂತಾನೆ. ಇವಾಗ ಅವನು ತಿಂದು ಮಲಗಿಬಿಡ್ತಾನೆ, ಅವ್ನಿಗೆ ಇನ್ನೇನು ಕೆಲಸ ಇಲ್ಲ. ಸೊ ನಾನು ತಿನ್ನಬೇಕು. ತಿಂದು ಮತ್ತೆ ಈವ್ನಿಂಗ್ ಎದ್ದೊಳ್ತೀನಿ, ನನಗೆ ಕೆಲಸ ಇದ್ದರೆ ಮಾಡ್ತೀನಿ, ಇಲ್ಲಾಂದರೆ ಇವತ್ತು ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ವರ್ಕೌಟು ವೀಡಿಯೋಸ್ ಇನ್ಮೇಲೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಆದಷ್ಟು ನೋಡಿ ಸಬ್ಸ್ಕ್ರೈಬ್ ಮಾಡ್ತಾರೆ ಎಲ್ಲರೂ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ವೀಕೆಂಡ್.